ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಆಗಸ್ಟ್ 8ನೇ ತಾರೀಕು ಈ ವರ್ಷದ ಪವರ್ಫುಲ್ ಅಬಂಡೆನ್ಸ್ ಪೋರ್ಟಲ್. ಅವತ್ತಿನ ದಿನಾನ ನಾವು ಲಯನ್ಸ್ ಗೇಟ್ ಅಂತೀವಿ. ಈ ಲಯನ್ಸ್ ಗೇಟ್ ಅನ್ನೋದು ಓಪನ್ ಆಗುತ್ತೆ. ಸೊ ಇದು ತುಂಬ ವಿಶೇಷವಾದದ್ದು. ಅವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋಲಿ ಹೇಳ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದರೆ ಈ ಅವತ್ತಿನ ದಿನ ಏನಾಗುತ್ತೋ ಅದು 88 ಇಯರ್ಸ್ನ ನಂತರ ಆಗ್ತಾ ಇರೋದು. ಹಾಗಾಗಿ ತುಂಬ ಅದ್ಭುತವಾದ ದಿನ ಅದು. ಸೊ ನಾನು ಈ ವಿಡಿಯೋಲಿ ಏನು ಹೇಳ್ತೀನೋ ಅದನ್ನು ನೀವು ಇವತ್ತಿಂದ ಈ ವಿಡಿಯೋನ ಯಾವಾಗ ನೋಡ್ತೀರೋ ಆವತ್ತಿಂದ 12ನೇ ತಾರೀಕುವರೆಗೂ ಕೂಡ ಮಾಡಿ. ತುಂಬ ಸಿಂಪಲ್ ಆಗಿರೋ ಒಂದು ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಹೇಳ್ತೀನಿ. ಸೊ ಹೇಳೋಕ್ಕೂ ಮುಂಚೆ ನಿಮಗೆ ಈ 888 ಪೋರ್ಟಲ್ ಅಂದರೆ ಏನು, ಯಾಕೆ ಇದು 88 ವರ್ಷಗಳ ನಂತರ ಬರ್ತಿದೆ ಅಂತ ನಾನೀಗ ನಿಮಗೆ ಹೇಳ್ತೀನಿ. ನಾನು ಈ ವಿಷಯನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಕೂಡ ಮಾಡಿ. ಎಸ್ಪೆಷಲಿ ಈ ವಿಡಿಯೋನ, ಯಾಕೆಂದರೆ ನಾನು ತುಂಬ ಒಳ್ಳೆ ಮಾಹಿತಿಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತಿರ್ತೀನಿ. ಆ್ಯಂಡ್ ಈ ವಿಡಿಯೋ ಅಂತೂ ಪ್ರತಿಯೊಬ್ಬರಿಗೂ ತುಂಬ ಅವಶ್ಯಕತೆ ಇರುವಂಥದ್ದು. ಯಾಕೆಂದರೆ ಎಲ್ಲರಿಗೂ ಮ್ಯಾನಿಫೆಸ್ಟೇಷನ್ ಇದ್ದೇ ಇದೆ. ಇದಂತೂ ತುಂಬಾ ಅದ್ಭುತವಾದ ಸಮಯ. ಈಗಿನಿಂದ 12ನೇ ತಾರೀಕುವರೆಗೂ ನಿಮ್ಮ ಮ್ಯಾನಿಫೆಸ್ಟೇಷನ್ಸನ್ನು ನೀವು ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಈಗ ಎಲ್ಲಿ ನೋಡಿದ್ರೂ ರಿಪಿಟೇಟಿವ್ ನಂಬರ್ಸ್ ಕಾಣಿಸ್ತಾ ಇದೆಯಾ? 888 777 111 ಈ ಥರ, ಅಥವಾ ತುಂಬ ಒಳ್ಳೆ ಕನಸುಗಳು ಬೀಳ್ತಾ ಇದೆಯಾ? ಅಥವಾ ಇದೇ ಥರನೇ ನಿಮಗೆ ಎಲ್ಲ ಸ್ಟಕ್ ಆಗಿದೆ, ಏನೂ ನಡೀತಾ ಇಲ್ಲ, ಏನೋ ಕಳ್ಕೊಂಡಂಗಿದೆ ಈ ಥರ, ಅಥವಾ ಏನೋ ನಿಮ್ಮನ್ನು ಹಿಂದಕ್ಕೆ ಎಳೀತಾ ಇದೆ, ಲೈಫಲ್ಲಿ ಮುಂದಕ್ಕೆ ಹೋಗದೆ ಇರೋ ಹಾಗೆ, ಈ ಥರದ್ದೆಲ್ಲ ಆಗ್ತಾ ಇದೆಯಾ? ಖಂಡಿತ ಆಗುತ್ತೆ. ಈ ಥರದ್ದೆಲ್ಲ ನಿಮ್ಮಲ್ಲಿ ಯಾರಿಗಾಗ್ತಾ ಇದೆ ಕಮೆಂಟಲ್ಲಿ ಹೇಳಿ ನೋಡೋಣ. ಈ ಥರದ್ದು ಯಾಕಾಗುತ್ತೆ ಅಂತ ಇವಾಗ ವಿವರಿಸ್ತೀನಿ. ಈಗ ಯೂನಿವರ್ಸಲ್ಲಿ ಈ ಪ್ಲ್ಯಾನೆಟ್ಸ್ ಅಲೈನ್ಮೆಂಟ್ ಎಲ್ಲ ಕೂಡ ತುಂಬ ವಿಚಿತ್ರವಾಗಿ ನಡೀತಾ ಇದೆ. ಹಾಗಾಗಿ ಏನಾಗುತ್ತೆ, ಈ ಪೋರ್ಟಲ್ಲಿಂದ ನಮಗೆ ಈ ಥರ ಸಿಂಕ್ರಾನಿಸಿಟೀಸ್ ಆಗೋದು ಮತ್ತು ಈ ನಂಬರ್ಸ್ ಕಾಣಿಸೋದು, ಏಂಜಲ್ ನಂಬರ್ಸು, ಈ ಥರದ್ದೆಲ್ಲ ಒಂದು ಕಡೆ ಆಗ್ತಾ ಇದ್ರೂ ಅದೇ ಟೈಮಲ್ಲಿ ಇನ್ನೊಂದು ಕಡೆ ನಮಗೆ ಲೈಫಲ್ಲಿ ಎಲ್ಲ ಕಳ್ಕೊಂಡಂಗೆ, ಏನೂ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಿಲ್ವಲ್ಲ, ಆ ಥರದ್ದು ಆಗ್ತಿರುತ್ತೆ ಎರಡೂ ಒಟ್ಟಿಗೆ. ಯಾಕೆಂದರೆ ಈ ಪ್ಲ್ಯಾನೆಟಲ್ಲಿ ಎಷ್ಟು ಒಳ್ಳೆಯದು ನಡೀತಾ ಇದೆಯೋ ಯೂನಿವರ್ಸಲ್ಲಿ, ಅದೇ ಟೈಮಲ್ಲಿ ಈ ಬುಧ ಗ್ರಹದಿಂದ ಬಂದು ನಮಗೆ ಈ ಥರ ಅದು ನಮ್ಮನ್ನು ಹಿಂದಕ್ಕೆ ಎಳೀತಾ ಇರುತ್ತೆ. ಸೊ ಈಗ ಲಯನ್ಸ್ ಗೇಟ್ ಪೋರ್ಟಲ್ ಅಂದರೆ 888 ಪೋರ್ಟಲ್ ಆಗಿರೋದ್ರಿಂದ ಈ ಟೈಮಲ್ಲಿ ನಾವು ನಮ್ಮ ಫ್ಯೂಚರ್ನ ನಾವಿಲ್ಲಿ ನಿರೂಪಿಸ್ಕೋಬೋದು. ಅಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ಸನ್ನು ನಾವಿಲ್ಲಿ ಪಡ್ಕೋಬೋದು. ಆದರೆ ಈ ಮರ್ಕ್ಯೂರಿ ರೆಟ್ರೋಗ್ರೇಡ್ ಅಂದರೆ ಬುಧ ಗ್ರಹದಿಂದ ಅದು ಬಂದು ನಮ್ಮನ್ನು ಸ್ಟಾಪ್ ಮಾಡುತ್ತೆ, ಹಿಂದಕ್ಕೆ ಎಳೀತಾ ಇರುತ್ತೆ, ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಮುಂದಕ್ಕೆ ಹೋಗದೇ ಇರೋ ಹಾಗೆ. ಅಂದರೆ ಏನು ಮಾಡುತ್ತೆ ಅಂದರೆ, ನಾವಿಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ ಫುಲ್ಲು ಖುಷಿಯಾಗಿ ಪಾಸಿಟಿವ್ ಆಗಿ ಇದೆಲ್ಲ ಮಾಡ್ತಿರ್ತೀವಿ. ಆದರೂ ಅದೇ ಟೈಮಲ್ಲಿ ನಮ್ಮನ್ನು ನಮ್ಮ ಹಳೆ ಪ್ಯಾಟರ್ನ್ಗೆ ಎಳೀತಾ ಇರುತ್ತೆ. ಅಂದರೆ ಹಳೆ ಪ್ಯಾಟರ್ನ್ ಅಂದರೆ ಏನು, ಇದಕ್ಕೂ ಮುಂಚೆ ನಾವು ಹೇಗಿದ್ವಿ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ, ಆ ಥರ. ಸೊ ಇದೊಂಥರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ನ ಒಂದು ಎರಡು ಮಿಕ್ಸ್ ಅಂತ ಅನ್ಬೋದು ಈ ಟೈಮನ್ನು. ನಮ್ಗೆ ಈ ಕಡೆ ಎಲ್ಲ ಒಳ್ಳೆ ಸೈನ್ಗಳು ಕಾಣಿಸ್ತಾ ಇರುತ್ತೆ, ಎಲ್ಲ ಒಳ್ಳೆಯದೇ ನಡೀತಾ ಇರುತ್ತೆ. ಬಟ್ ಆದರೂ ಅದೇ ಟೈಮಲ್ಲಿ ಆ ಕಡೆ ನಮ್ಮ ಮೇಲೆ ನಮಗೆ ಫೋಕಸ್ ಇರಲ್ಲ, ನಮ್ಮ ಮ್ಯಾನಿಫೆಸ್ಟೇಷನ್ ಮೇಲೆ ನಮಗೆ ಗಮನ ಇರಲ್ಲ, ತಾಳ್ಮೆ ಇರಲ್ಲ, ಮೇಯ್ನಾಗಿ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ಯಾಕೆ ಅಂದರೆ ನಮ್ಮನ್ನು ಟೆಸ್ಟ್ ಮಾಡ್ತಾ ಇರುತ್ತೆ ಯೂನಿವರ್ಸ್. ಈ ಥರ ಬುಧ ಗ್ರಹದಿಂದ ನಮ್ಮನ್ನು ಹಿಂದಕ್ಕೆ ಎಳೆಯೋ ಥರ ಮಾಡ್ತಾ ಇರುತ್ತೆ. ನಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ, ಅದು ನಮಗೆ ಬೇಕೇ ಬೇಕು ಅಂತ. ಸೊ ಇದು ಈ ಮ್ಯಾನಿಫೆಸ್ಟೇಷನ್ ಅಂದರೆ ಈ 12ನೇ ತಾರೀಕುವರೆಗೂ ನಾವೇನು ಮಾಡಬೇಕು ಅಂದರೆ, ನಮ್ಮ ಹಳೆ ಪ್ಯಾಟರ್ನನ್ನು ನಮ್ಮಿಂದ ತೆಗೆದುಹಾಕ್ಬಿಟ್ಟು ಹೊಸ ಪ್ಯಾಟರ್ನಿಗೆ ಬರಬೇಕು. ಅಂದರೆ
ನಾವು ಹಳೇದಂದರೆ ಏನು, ಈಗ ನೀವು ಇದಕ್ಕೂ ಮುಂಚೆ ಹೇಗಿದ್ರಿ, ಯಾವಾಗಲೂ ಕೋಪ ಮಾಡ್ಕೊಳ್ಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ಳೋದು, ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ಸ್ ಹೇಳೋದು, ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಿದ್ವಿ. ಸೊ ಈಗಲೂ ಅದು ನಮ್ಮಲ್ಲಿ ಬರುತ್ತೆ. ಸೊ ಅದನ್ನು ನಾವು ತೆಗಿಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ತಾಳ್ಮೆಯಿಂದ ಇದ್ದು ನಮ್ಮಲ್ಲಿ ಏನೇನು ಚೇಂಜಸ್ ಆಗ್ತಾಯಿದೆ ಅಂತ ಗಮನಿಸಿ ಅದನ್ನು ನಾವು ಚೇಂಜ್ ಮಾಡಬೇಕು. ಅದನ್ನು ತೆಗೆದುಹಾಕ್ಬಿಟ್ಟು ಹೊಸ ಪ್ಯಾಟರ್ನ್ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ಗೆ ಏನೇ ನಡೀತಿದ್ರು ಎಲ್ಲ ನನ್ನ ಒಳ್ಳೆಯದಕ್ಕೆ ಅಂತ ಹೇಳಿಕೊಂಡು ಪ್ರತಿಯೊಂದನ್ನು ಸ್ವೀಕರಿಸಬೇಕು ನಾವು. ಈ August 8 ಅನ್ನೋದು ಎಷ್ಟು ಒಂದು ಅದ್ಭುತವಾದ ದಿನ ಅಂದರೆ, ಅವತ್ತಿನ ದಿನ ಸೂರ್ಯ, ಭೂಮಿ ಮತ್ತು ಬ್ರೈಟೆಸ್ಟ್ ಸ್ಟಾರ್ ಸಿರಿಯಸ್ ಅನ್ನೋ ತುಂಬ ಅದ್ಭುತವಾದ ಬ್ರೈಟೆಸ್ಟ್ ಸ್ಟಾರ್, ಇದು 3 ಒಂದೇ ಜೋಡಣೆಯಲ್ಲೇ ಇರುತ್ತೆ. ಅದರಲ್ಲೂ ಸೂರ್ಯ ಮತ್ತು ಈ ಸಿರಿಯಸ್ ಅನ್ನೋ ಒಂದು ನಕ್ಷತ್ರ ಎರಡು ಅಂತೂ ಪಕ್ಕದಲ್ಲೇ ತುಂಬ ಒಂದು ಲೈನಲ್ಲಿ ತುಂಬ ಒಳ್ಳೆ ಜೋಡಣೆಯಲ್ಲಿರುತ್ತೆ. ಹಾಗಾಗಿ ಯೂನಿವರ್ಸಲ್ಲಿ ಒಂದು ತುಂಬ ಪವರ್ಫುಲ್ ಶಕ್ತಿನ ರಿಲೀಸ್ ಮಾಡುತ್ತೆ. ಅದು ನಮ್ಮ ಭೂಮಿ ಹೀರ್ಕೊಳ್ಳುತ್ತೆ. ಸೊ ಭೂಮಿ ಹೀರ್ಕೊಳ್ಳುತ್ತೆ ಅಂದರೆ ನಮ್ಮ ಮೇಲೂ ಆ ಒಂದು ಪವರ್ ಮತ್ತು ಆ ಎನರ್ಜಿ ಬೀಳುತ್ತೆ. ಈ ಸಿರಿಯಸ್ ಅನ್ನೋ ನಕ್ಷತ್ರ ಸೂರ್ಯನಿಗಿಂತ 20 ಪಟ್ಟು ಜಾಸ್ತಿ ಶೈನಿಂಗ್ ಆಗ್ತಿರುತ್ತೆ, ಇನ್ನೂ ಜಾಸ್ತಿ ಪವರ್ಫುಲ್ ಆಗಿದೆ. ಸೊ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೂರ್ಯನಿಗೆ ಎಷ್ಟು ಶಕ್ತಿ ಇದೆ, ಭೂಮಿನ ಎಷ್ಟು ಬೆಳಕು ಕೊಡುತ್ತೆ ಭೂಮಿಗೆ. ಹಾಗಿದ್ದಾಗ ಈ ಸಿರಿಯಸ್ ಅನ್ನೋ ನಕ್ಷತ್ರ ಸೂರ್ಯನಿಗಿಂತ 20 ಪಟ್ಟು ಜಾಸ್ತಿ ಶೈನ್ ಆಗ್ತಿದೆ ಅಂದಾಗ ಆ ಎರಡು ಹತ್ತಿರ ಇದ್ದಾಗ ಏನಾಗುತ್ತೆ ಎನರ್ಜಿ. ಸೊ ಈ ಟೈಮಲ್ಲಿ ನಮಗೆ ಆ ಇಬ್ಬರಿಂದನೂ ಬರೀ ಸೋಲಾರ್ ಎನರ್ಜಿ ಮಾತ್ರ ಸಿಗ್ತಾ ಇಲ್ಲ, ಕಾಸ್ಮಿಕ್ ಲೈಟ್ ಕೂಡ ಸಿಗ್ತಾ ಇದೆ. ಈ ಲೈಟಲ್ಲಿ ಏನಿದೆ ಅಂದರೆ ನಮ್ಮ ಇಂಟ್ಯೂಷನ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಅಂದರೆ ನಮ್ಮ ಅಂತಃಪ್ರಜ್ಞೆನ. ನಮಗೋಸ್ಕರ ಯೂನಿವರ್ಸ್ ಏನೆಲ್ಲ ಗಿಫ್ಟ್ಗಳನ್ನು ಇಟ್ಟಿದೆಯೋ ಅದೆಲ್ಲ ಅವೇಕನ್ ಮಾಡುತ್ತೆ. ಅಂದರೆ ಆ ಗಿಫ್ಟ್ಗಳಿಗೆ ನಾವು ಪಡೆಯೋದಕ್ಕೆ ನಾವೇನು ಮಾಡಬೇಕೋ ಅದನ್ನೇ ಮಾಡಿಸುತ್ತೆ. ಈ ಟೈಮಲ್ಲಿ ನಮ್ಮ ಒಳಗೆ ಎಲ್ಲೋ ಆಳದಲ್ಲಿ ಯಾವ ಹೀಲಿಂಗ್ ಆಗಬೇಕಿತ್ತೋ ಡೀಪಾಗಿ ಅದನ್ನು ಮಾಡಿಸುತ್ತೆ. ಮತ್ತು ಅಬಂಡೆನ್ಸ್ನ ಮ್ಯಾಗ್ನೆಟೈಸ್ ಮಾಡಿ ನಮ್ಮ ಹತ್ರಕ್ಕೆ ಎಳ್ಕೊಂಡು ಬರುತ್ತೆ. ಈಗ ಸೂರ್ಯ ಅಂದರೆ ಪುರುಷ ಶಕ್ತಿ, ಅಂದರೆ ಸ್ಟ್ರಾಂಗ್ ವಿಲ್ ಪವರು, ಮತ್ತು ಒಂದು ಆಕಾರ ಕೊಡೋವಂಥದ್ದು, ಸ್ಟ್ರಕ್ಚರಲ್ಲು ಕ್ಲಾರಿಟಿ, ಮತ್ತು ನಾವೇನಾದರೂ ಮಾಡಬೇಕು ಅಂದರೆ ಅದಕ್ಕೆ ನಮ್ಮಲ್ಲಿ ಹುಮ್ಮಸ್ಸನ್ನು ತುಂಬೋದು. ಸೀರಿಯಸ್ ಅಂದರೆ ಅದು ಫೆಮಿನೈನ್, ಅಂದರೆ ಸ್ತ್ರೀ ಶಕ್ತಿ, ನಮ್ಮ ಅಂತಃಪ್ರಜ್ಞೆನ ಹೈಲೈಟ್ ಮಾಡುತ್ತೆ. ಕ್ರಿಯೇಟಿವಿಟಿ, ಸೃಜನಾತ್ಮಕ ಶಕ್ತಿನ ತುಂಬ ಸ್ಟ್ರಾಂಗ್ ಆಗಿ ಬೆಳೆಸುತ್ತೆ, ಮತ್ತು ಎಲ್ಲವನ್ನ ಗ್ರಹಿಸೋ ಥರ ಮಾಡುತ್ತೆ, ಮತ್ತು ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿನ ಬೆಳೆಸುತ್ತೆ. ಸೊ ಈ ಎರಡು ಹತ್ರ ಇದ್ದಾಗಲೇ ಲಯನ್ಸ್ ಗೇಟ್ ಅಂತ ಅನ್ನೋದು. ಇದು ಬಂದು ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಎರಡು ಜೊತೆಗಿರೋ ಥರ. ಸೊ ಈಗ ಈ ಪುರುಷ ಶಕ್ತಿ ಸೂರ್ಯ ಮತ್ತು ಸ್ತ್ರೀ ಶಕ್ತಿ ಸಿರಿಯಸ್ ಅನ್ನೋದು ಜೊತೆಗಿದ್ದಾಗ ಅವರಿಬ್ಬರೂ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೂರ್ಯನಿಗಿಂತ 20 ಪಟ್ಟು ಜಾಸ್ತಿ ಇದೆ ಈ ಸಿರಿಯಸ್. ಈಗ ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀ ಅವರಿಬ್ಬರೂ ಜೊತೆಗೆ ಕೂಡಿದ್ರೆ ಹೇಗೆ ಒಂದು ಕ್ರಿಯೇಟಿವಿಟಿ, ಇನ್ನೊಂದು ಪ್ರಾಣ ಉತ್ಪತ್ತಿ ಆಗುತ್ತೋ ಅದೇ ರೀತಿಯೇ ಇಲ್ಲಿ ಕೂಡ ಈ ಸೂರ್ಯ ಮತ್ತು ಈ ಸಿರಿಯಸ್ ಕೂಡ, ಅಂದರೆ ಶಿವ ಮತ್ತು ಶಕ್ತಿ ಥರ ಇವರಿಬ್ಬರಿಂದ ನಮಗೆ ಇನ್ನೂ ಅದ್ಭುತವಾದ ಎನರ್ಜಿ ಸಿಗ್ತಾ ಇದೆ. ಈ ಸೂರ್ಯ ಬಂದು ಸಿರಿಯಸ್ಗೆ ಒಂದು ಬೀಜ ಬಿತ್ತಿದಾಗ ಆ ಸಿರಿಯಸ್ಸಿಂದ ಒಂದು ಪ್ರಾಣ ಉತ್ಪತ್ತಿ ಆಗುತ್ತೆ. ಅದೇ ಥರನೇ ನಾವು ಕೂಡ ನಮ್ಮ ಕಾನ್ಷಿಯಸ್ ಮೈಂಡ್ ಏನಿದೆ ಅದು ಸೂರ್ಯನ ಶಕ್ತಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದು ಆ ಸಿರಿಯಸ್ ನಕ್ಷತ್ರದ ಶಕ್ತಿ. ಸೊ ನಮ್ಮ ಕಾನ್ಷಿಯಸ್ ಮೈಂಡಿಂದ, ಅಂದರೆ ನಾವಿವಾಗ ಏನು ಮಾತಾಡ್ತಾ ಇರ್ತೀವಿ, ನೋಡ್ತಿರ್ತೀವಿ, ಇದೆಲ್ಲ ಮಾಡ್ತೀವಲ್ಲ, ಈ ಕಾನ್ಷಿಯಸ್ ಮೈಂಡಿಂದ ನಾವು ಒಂದು ನಮ್ಮ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಬೀಜನ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಅಂದರೆ ಸೀರಿಯಸ್ ನಕ್ಷತ್ರ ಅಂತ ಅಂದ್ಕೊಳ್ಳಿ, ಆ ಸೀರಿಯಸ್ ನಕ್ಷತ್ರಕ್ಕೆ ಈ ಬೀಜನ ಹಾಕಿದಾಗ, ಬಿತ್ತಿದಾಗ ಏನಾಗುತ್ತೆ, ಅದು ನಮ್ಮ ರಿಯಲ್ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಆಗಿ ಬಂದು ನಮಗೆ ಸಿಗುತ್ತೆ. ಅರ್ಥ ಆಯ್ತಲ್ವಾ?
ಅಂದರೆ ಇದರ ಅರ್ಥ ಏನು, ಫಸ್ಟು ನಮ್ಮ ಒಳಗೆ ಕೆಲಸ ನಡೆಯುತ್ತೆ, ಅದರ ಪ್ರತಿಫಲ ನಮ್ಮ ಜೀವನದಲ್ಲಿ ನಮಗೆ ಸಿಗುತ್ತೆ. ಸೊ ಅದಕ್ಕೆ ಈ ಲಯನ್ಸ್ ಗೇಟ್ ಪೋರ್ಟಲ್ ಅಂದರೆ 888 ಅನ್ನೋದು ಅಷ್ಟು ಶಕ್ತಿಯುತವಾಗಿರೋದು. ಇದು ಪ್ರತಿ ವರ್ಷ ನಡೆಯುತ್ತೆ. ಆದರೆ ಈ ವರ್ಷನೇ ಯಾಕೆ ಸ್ಪೆಷಲ್, 88 ಇಯರ್ಸ್ನ ನಂತರ ಯಾಕೆ ಈ ವರ್ಷ ಸ್ಪೆಷಲ್ ಅಂದರೆ, ಈ ಥರದ್ದು ನಡೆಯೋ ಟೈಮಲ್ಲಿ ಈ ಭೂಮಿ ಮತ್ತು ಈ ಸೂರ್ಯ ಮತ್ತು ಸಿರಿಯಸ್ ನಕ್ಷತ್ರ ಇಬ್ಬರು ಜೊತೆಗಿರೋ ಟೈಮಲ್ಲೇ ಏನಾಗುತ್ತೆ, ಈ ಬುಧ ಗ್ರಹ ಅವರಿಬ್ಬರಿಂದ ಎನರ್ಜಿನ ಹೀರ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅಂದರೆ ನಮ್ಮ ಮೇಲೂ ಅದರ ಪ್ರಭಾವ ಬೀರುತ್ತೆ. ನಾವು ಪಾಸಿಟಿವ್ ಆಗಿದ್ದು, ಖುಷಿಯಾಗಿದ್ದು, ನಗ್ನಗ್ತಾ ಇದ್ದು, ಈ ಥರದ್ದೆಲ್ಲ ನಮ್ಮ ಮ್ಯಾನಿಫೆಸ್ಟೇಷನ್ನ ನಮ್ಮ ರಿಯಲ್ ಲೈಫ್ಗೆ ತಗೊಂಡು ಬರೋಣ ಅಂತ ನಾವು ಎಷ್ಟು ಪ್ರಯತ್ನ ಮಾಡ್ತಿದ್ರು, ಮಧ್ಯದಲ್ಲಿ ಬುಧ ಗ್ರಹದಿಂದ ಪ್ರಭಾವದಿಂದ ಬಂದು ನಮ್ಮನ್ನು ಹಿಂದೆ ಕೆಳೀತಾ ಇರುತ್ತೆ, ನಮ್ಮಲ್ಲಿ ಕೋಪ ಬರೋ ಥರ ಮಾಡುತ್ತೆ, ನೆಗೆಟಿವ್ ಮೈಂಡ್ಸೆಟ್ಗೆ ಹೋಗೋ ಥರ ಮಾಡುತ್ತೆ. ನಾವು ಎಷ್ಟು ಕಂಟ್ರೋಲ್ಡ್ ಆಗಿರ್ತೀವಿ ಅನ್ನೋದೇ ಚಾಲೆಂಜ್ ಇಲ್ಲಿ. ಹಾಗಾಗಿ ನೀವು ಮಾತಾಡೋ ಪದಗಳ ಮೇಲೆ ಹುಷಾರಾಗಿರಿ, ನಿಮ್ಮ ಆಲೋಚನೆಗಳ ಮೇಲೆ ಹುಷಾರಾಗಿರಿ, ನಿಮ್ಮ ಇಮೋಷನ್ಸ್ ಮೇಲೆ ಹುಷಾರಾಗಿರಿ, ನೀವು ಮಾಡೋ ಕೆಲಸಗಳ ಮೇಲೆ ಹುಷಾರಾಗಿರಿ. ನೀವು ಹಾಡೋ ಮಾತುಗಳಲ್ಲಿ ಆದಷ್ಟು ಪಾಸಿಟಿವ್ ಇರೋ ಥರ ನೋಡ್ಕೊಳ್ಳಿ. ನಿಮ್ಮ ಆಲೋಚನೆಗಳು ಕೂಡ ಪಾಸಿಟಿವ್ ಆಗಿರೋ ಥರನೇ ನೋಡ್ಕೊಳ್ಳಿ. ನೀವು ಯಾವಾಗಲೂ ಪಾಸಿಟಿವ್ ಇಮೋಷನ್ಸಲ್ಲಿರೋ ಥರ ನೋಡ್ಕೊಳ್ಳಿ. ನೀವು ಮಾಡೋ ಕೆಲಸಗಳು ಕೂಡ ತುಂಬ ಪಾಸಿಟಿವ್ ಆಗಿರೋ ಥರನೇ ನೋಡ್ಕೊಳ್ಳಿ. ನಾನೀಗ ಹೇಳೋ ಸಿಂಪಲ್ ಟೆಕ್ನಿಕ್ನ ನೀವು ಇವತ್ತಿಂದ 12ನೇ ತಾರೀಕುವರೆಗೂ ಮಾಡಿದರೆ, ಮತ್ತು ನಾನು ಇಷ್ಟೊತ್ತು ಏನು ಹೇಳಿದೆ ನಿಮ್ಮನ್ನು ನೀವು ಹೇಗಿಟ್ಕೋಬೇಕು ಅಂತ, ಆ ಥರ ನೀವು ಇದ್ಬಿಟ್ರೆ ಮಾತ್ರ ತುಂಬ ಅದ್ಭುತಗಳು ನಡೆಯುತ್ತೆ. ನೀವೇ ಬಂದು ನನ್ನ ಹತ್ರ ಶೇರ್ ಮಾಡ್ಕೋತೀರಾ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಸ್ಟೆಪ್ 1 ಬಂದು ಪೇಪರು ಪೆನ್ನು ತಗೊಳ್ಳಿ, ಅಥವಾ ನಿಮ್ಮ ಗ್ರ್ಯಾಟಿಟ್ಯೂಡ್ ಬುಕ್ ಯಾರ್ಯಾರು ಮೇಂಟೈನ್ ಮಾಡ್ತಿದ್ದೀರೋ ನೀವು ಗ್ರ್ಯಾಟಿಟ್ಯೂಡ್ ಬುಕ್ಕನ್ನು ತಗೊಂಡು ದಿನ ಯಾವುದಾದ್ರೂ ಈ ಭೂಮಿ ಮೇಲೆ ಏನೇನಿದೆಯೋ ಅದರಲ್ಲಿ ದಿನ 20 ವಸ್ತುಗಳಿಗೆ ಅಥವಾ ಮನುಷ್ಯರಿಗೆ ಅಥವಾ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ಸನ್ನು ಬರೀರಿ, ಕೃತಜ್ಞತೆಗಳನ್ನು ಬರೀರಿ. ಇದೇನಾಗುತ್ತೆ, ಈ ಥರ ನೀವು ಕೃತಜ್ಞತೆಗಳು ಬರೆಯೋದ್ರಿಂದ ಸೂಪರಾಗಿ ಚಾರ್ಜ್ ಆಗಿಬಿಡ್ತೀರ ನೀವು. ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಆಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆದಾಗ ನಾವು ಸಮೃದ್ಧಿನ ಅಟ್ರ್ಯಾಕ್ಟ್ ಮಾಡ್ತೀವಿ. ಆದರೆ ನೀವು ಗ್ರ್ಯಾಟಿಟ್ಯೂಡ್ನ ದಿನ ಏನೋ ಅರ್ಜೆಂಟಲ್ಲಿ ಇವಾಗ 5 ನಿಮಿಷ ಟೈಮ್ ಇದೆ, ಇವಾಗ ಟಿ ವಿ ನೋಡ್ತಾ ಬರೆದು ಬಿಡೋಣ, ಅಥವಾ ಮಕ್ಕಳು ಹೋಮ್ವರ್ಕ್ ಮಾಡಿಸ್ತಾ ಬರೆದು ಬಿಡೋಣ, ಅಥವಾ ಇನ್ನೇನೋ ಮಾಡ್ತಾ ಬರೆದು ಬಿಡೋಣ, ಆ ಥರದ್ದಲ್ಲ. ಒಂದು ಪೇಪರು ಪೆನ್ನು ಅಥವಾ ಬುಕ್ಕು ಪೆನ್ ಇಟ್ಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ನಡೀತಿದೆಯೋ ಒಳ್ಳೆಯದು ಖುಷಿಯಾಗುತ್ತೋ ನಿಮಗೆ ಮನಸ್ಸಿಗೆ, ಅದಕ್ಕೆ ನಿಮಗೆ ಆ ಖುಷಿನ ನೀವಿಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಅಂದರೆ ಮನದಾಳದಿಂದ ಬರಿಬೇಕು ಆ ಕೃತಜ್ಞತೆಗಳು. ಬೆಳಿಗ್ಗೆ ಎದ್ದಿದ ತಕ್ಷಣ ಖುಷಿಯಾಗಿ ಎದ್ದೇಳ್ತೀರಾ, ಮನಸ್ಸು ತುಂಬ ಫ್ರೆಶ್ಶಾಗಿ ಅನಿಸುತ್ತಾ, ಅದಕ್ಕೆ ಬರೀರಿ. ನಿಮ್ಗೆ ಆ ಖುಷಿ ಯಾಕೆ ಸಿಕ್ತೋ ಅದಕ್ಕೆ ನೀವು ಕೃತಜ್ಞತೆನ ಬರೀರಿ. ಅದಾದಮೇಲೆ ಏನೋ ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ರಿ, ಎಕ್ಸಸೈಸ್ ಮಾಡುವಾಗ ಏನೋ ಮನಸ್ಸಲ್ಲಿ ಒಳ್ಳೆ ಥಾಟ್ ಬಂತು, ಆ ಥರದ್ದೆಲ್ಲ ಇದ್ದಾಗ ಬರೀರಿ. ಆ ಥರ ಬೆಳಗ್ಗೆಯಿಂದ ರಾತ್ರಿವರೆಗೂ ಭೂಮಿ ಮೇಲೆ ಏನೇನು ಕಾಣಿಸ್ತಾ ಇದೆಯೋ, ಯಾವುದರಿಂದ ನೀವು ಖುಷಿ ಪಟ್ಟರೋ ಅದನ್ನು ಮನದಾಳದಿಂದ ಬರ್ಕೊಳ್ಳಿ. ಇನ್ನೂ ಹೇಳಬೇಕು ಅಂದರೆ ಯಾವ ರೀತಿ ಅಂದರೆ, ಮನದಾಳದಿಂದ ಅಂದರೆ ನೀವು ಆ ಬರೆಯೋವಾಗಲೇ ಆ ಕೃತಜ್ಞತೆಗಳಿಂದ ಕಣ್ಣಲ್ಲಿ ನೀರು ಬರಬೇಕು, ಖುಷಿಯಿಂದ ಆ ರೇಂಜಿಗಿರಬೇಕು. ಏನಪ್ಪ ಓವರ್ ಬಿಲ್ಡಪ್ ಕೊಡ್ತಾಯಿದ್ರೆ ಅನ್ಕೋತಿದ್ದೀರಾ, ಅಂದರೆ ಅರ್ಥ ಆಗಬೇಕಲ್ವ ನಿಮಗೆ. ನಮಗೆ ಆ ಕೃತಜ್ಞತೆಗಳು ಎದೆಯಿಂದ ಬರಬೇಕು ಅಂದರೆ ಯಾವ ಥರ ಅಂತ ಅದಕ್ಕೆ ಹೇಳಿದೆ. ಸೂರ್ಯ ಹೇಗೆ ಬೀಜನ ಈ ಸಿರಿಯಸ್ಸಲ್ಲಿ ಬಿತ್ತತ್ತೋ, ಸಿರಿಯಸ್ ಒಂದು ಪ್ರಾಣನ ಹೊರಗಡೆ ರಿಲೀಸ್ ಮಾಡುತ್ತೋ, ಅದೇ ರೀತಿ ನಾವೀಗ ನಮ್ಮ ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡ್ಗೆ ಒಂದು ಬೀಜ ಬಿತ್ತುತ್ತಾ ಇದ್ದೀವಿ. ಅದರಲ್ಲಿ ಒಂದು ಭಾಗನೇ ಇದು. ನಾವು ದಿನ ಈ ಗ್ರ್ಯಾಟಿಟ್ಯೂಡ್ಸನ್ನು ಬರೆಯೋದು. ನಮ್ಮ ಉಸಿರಿಗೆ ಬರೀಬೋದು. ನಾವು ಮೆಡಿಟೇಷನ್ ಮಾಡುವಾಗೆಲ್ಲ ಉಸಿರನ್ನು ಆಳವಾಗಿ ಎಷ್ಟು ಡೀಪಾಗಿ ತಗೋತೀವಿ, ಸ್ಲೋ ಆಗಿ, ಆ ಥರ ನಮ್ಮ ಉಸಿರೇ ಇಲ್ಲದಿದ್ದರೆ ನಾವಿರ್ತೀವ, ಇಲ್ಲ ತಾನೇ. ಅದಕ್ಕೆ ಆಹಾರ, ಶುದ್ಧವಾದ ನೀರು, ಸೇಫ್ಟಿ, ನಾವೆಷ್ಟು ಸೇಫ್ ಆಗಿದ್ದೀವಿ, ಪ್ರೀತಿ, ನಾವೆಷ್ಟು ಶೆಲ್ಟರ್, ಅಂದರೆ ನಮಗೆ ಎಷ್ಟು ಶೆಲ್ಟರ್ ಸಿಗ್ತಾ ಇದೆ, ಈ ರೀತಿ ಎಲ್ಲದಕ್ಕೂ ವಿವರಿಸಿ ಬರೀರಿ.
ಬರೀ ಒಂದು ಸೆಂಟೆನ್ಸಲ್ಲಿ ನಾನು ನನಗೆ ಶೆಲ್ಟರ್ ಕೊಡ್ತಾ ಇರೋ ನನ್ನ ಮನೆಗೆ ಧನ್ಯವಾದಗಳು ಅಂತ ಅಲ್ಲದೆ ನಿಮ್ಮ ಮನೇನ ಪ್ರೀತಿಯಿಂದ ನೋಡಿ. ಅದು ನಿಮ್ಮ ಮನೆ, ಅದಿಲ್ಲದಿದ್ದರೆ ನೀವೆಲ್ಲಿರ್ತಿದ್ರಿ ಅಲ್ವಾ? ಸೊ ಅದಕ್ಕೆ ನೀವೊಂದು 2-3 ಸೆಂಟೆನ್ಸ್ ಥರ ಕೂಡ ಬರಿಬೋದು. ಈ ಥರ ನಾವು ಅನುಭವಿಸಿ ಬರೆದಾಗ ಏನಾಗುತ್ತೆ, ಆ 20 ಬರೆಯುವಾಗ ಅನುಭವಿಸಿ ಬರೀತಿದ್ದಾಗ ಕಾನ್ಷಿಯಸ್ ಮೈಂಡಿಂದ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಬೀಜನ ಬಿತ್ತುತ್ತಾ ಇದ್ದೀವಿ. ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ಮಣ್ಣು ಎಲ್ಲ ತುಂಬ ಆರೋಗ್ಯಕರವಾಗಿದೆ, ಅಲ್ಲಿ ನಮ್ಮ ಬೀಜನ ಬಿತ್ತುತ್ತಾ ಇದ್ದೀವಿ. ಸೊ ಈಗ ಇದು ಪರ್ಫೆಕ್ಟ್ ಟೈಮ್ ಆಗಿದೆ. ಇನ್ನು 30 ದಿನಗಳಲ್ಲಿ ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ. ಸೊ ಈ 30 ದಿನಗಳಲ್ಲಿ ನಿಮಗೇನು ಬೇಕು ಅನ್ನೋದನ್ನು ಯೋಚನೆ ಮಾಡಿ. ಫಸ್ಟು ಆರಾಮಾಗಿ ಕೂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ, ನಿಮ್ಮ ಹಾರ್ಟ್ ಬೀಟ್ ಮೇಲೆ ಫೋಕಸ್ ಮಾಡಿ. ನಿಧಾನಕ್ಕೆ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಇರಿ. ನಿಮ್ಮ ಬ್ರೆತ್ ಮೇಲೆ ಫೋಕಸ್ ಮಾಡ್ತಾ ನೆಕ್ಸ್ಟ್ 30 ದಿನಗಳಿಗೆ ನಿಮಗೆ ಏನು ಬೇಕು ಅಂತ ಯೋಚನೆ ಮಾಡಿ. ಅದು ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು, ಕನ್ಫ್ಯೂಷನಲ್ಲ. ನೆಕ್ಸ್ಟ್ 30 ದಿನಗಳಲ್ಲಿ ನಿಮಗೆ ಏನು ಬೇಕು ಅನ್ನೋದನ್ನು ನಿಮಗೆ ಆ ಕ್ಲಾರಿಟಿ ಸಿಕ್ಕ ಮೇಲೆ ಇನ್ನೊಂದು ಪೇಪರ್ ತಗೊಳ್ಳಿ. ಆ 2 ಇಂಟೆನ್ಷನ್ಸನ್ನು ಬರೀರಿ. ಇದು 2ನೇ ಸ್ಟೆಪ್ಪು. ಸೊ ನಿಮಗೆ ಫಸ್ಟ್ ಸ್ಟೆಪ್ ಏನು ಮಾಡಿದ್ರಿ, ಗ್ರ್ಯಾಟಿಟ್ಯೂಡ್ಸು, 20 ಗ್ರ್ಯಾಟಿಟ್ಯೂಡ್ಸು ಅನುಭವಿಸಿ. ಈ 2ನೇದು 30 ದಿನಗಳಲ್ಲಿ ನಿಮ್ಗೇನು ಬೇಕು ಅನ್ನೋದನ್ನು ಬರ್ಕೊಳ್ಳೋದನ್ನು ಹೇಗೆ ಬರೀತೀರಾ? ನನಗೆ ಹಣ ಸಿಕ್ತು, ನನಗೆ ಜಾಬ್ ಸಿಕ್ತು, ಆ ಥರದ್ದಲ್ಲದೆ ನೀವು ನಿಮಗೆ ಜಾಬ್ ಸಿಕ್ತು ಅಂತ ಬರೆಯೋ ಹಾಗಿದ್ರೆ, ಅಂದರೆ ಜಾಬ್ ಬೇಕು ಅಂದಾಗ ಜಾಬ್ ಸಿಕ್ತು ಅಂತ ಬರಿಬೇಕು ಅಂದರೆ ಅವಾಗ ಏನು ಮಾಡಿ, ಜಾಬು ಸಿಕ್ತು, ಯಾಕೆ ಸಿಕ್ತು ನಿಮಗೆ, ಅಂದರೆ ನಿಮ್ಮಲ್ಲಿ ಏನು ಅರ್ಹತೆ ಇದೆ ಆ ಜಾಬ್ ಸಿಗೋದಕ್ಕೆ. ಆ ಜಾಬ್ ಸಿಕ್ಕಿದ ಮೇಲೆ ನೀವು ಯೂನಿವರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವಾಗ ನಿಮ್ಗೆ ಆಲ್ರೆಡಿ ಜಾಬ್ ಸಿಕ್ಬಿಟ್ಟಿದೆ, ನಿಮ್ಮಲ್ಲಿ ಏನು ಅರ್ಹತೆ ಇರೋದಕ್ಕೆ ಈ ಜಾಬ್ ಸಿಕ್ಕಿದೆ. ಅದನ್ನು ನೀವು ಜಾಬ್ ಸಿಕ್ಕ ಮೇಲೆ ಏನು ಮಾಡ್ತೀರಾ? ಇವಾಗ ಯೂನಿವರ್ಸ್ನ ಕೇಳಿದ್ದೀರಾ, ಯೂನಿವರ್ಸ್ ಕೊಟ್ಟಿದೆ. ಸೊ ಯೂನಿವರ್ಸ್ಗೆ ಆ ಜಾಬ್ ಮೂಲಕ ನೀವೇನು ಕೊಡ್ತೀರಾ? ಯೂನಿವರ್ಸ್ಗೆ ನಾವು ದೇವಸ್ಥಾನದಲ್ಲಿ ಹೋಗಿ ಉಂಡೀಲಿ ಹಣ ಹಾಕೋ ಥರ ಕೊಡೋಕ್ಕಾಗತ್ತಾ? ಇಲ್ಲ ತಾನೆ. ಮತ್ತೇನು ಕೊಡ್ತೀರಾ ಜಾಬ್ ಮೂಲಕ? ಅಂದರೆ ಏನು, ಜಾಬ್ ಸಿಕ್ಕದೆ ಅಂದರೆ ಯೂನಿವರ್ಸ್ಗೆ ಏನು ಇಷ್ಟ, ನಾವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕು, ಎಲ್ಲರಿಗೂ ಹೆಲ್ಪ್ ಮಾಡಬೇಕು, ಖುಷಿಯಿಂದ ಇರಬೇಕು, ಈ ಥರದ್ದು ಕ್ವಾಲಿಟೀಸ್ ಇಷ್ಟ ಅಲ್ವಾ? ಸೊ ನಾವು ಜಾಬ್ ಸಿಕ್ಕ ಮೇಲೆ ಆ ಜಾಬಿಂದ ಈ ಥರದ್ದೆಲ್ಲ ನಾನು ಫಾಲೋ ಮಾಡ್ತೀನಿ, ಆ ಥರ ಒಂದು ಪ್ಯಾರಾಗ್ರಾಫ್ ಥರ ಬರೀರಿ. ಇನ್ನು ಒಂದು ಸೆಕೆಂಡ್ ಇಂಟೆನ್ಷನ್ನು, ನಿಮಗೆ ಜಾಬ್ ಸಿಕ್ಕಿದೆ, ಮದುವೆ ಆಗಬೇಕು. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು, ಮದುವೆ ಆಗಬೇಕು ಅಂತ ಅಂದ್ಕೊಳ್ಳೋಣ. ಸೊ ಮದುವೆ ಆಗಬೇಕು ಅಂದರೆ ನನಗೆ ಒಳ್ಳೆ ಲೈಫ್ ಪಾರ್ಟ್ನರ್ನ ಕೊಟ್ಟಿದೆಯಾ, ಒಂದು ತಿಂಗಳಲ್ಲಿ ಯಾರಾದರೂ ಲೈಫ್ ಪಾರ್ಟ್ನರ್ ನಿಮಗೆ ಸಿಗಬೇಕು, ಮದುವೆ ಆಗಿದೆ ಅಂತಲ್ಲ. ಸೊ ಸಿಕ್ಕಿದ್ದಾರೆ, ನಾನು ಕೇಳಿದಂಥವರೇ ಸಿಕ್ಕಿದ್ದಾರೆ, ಅವ್ರನ್ನ ಪಡೆಯೋಕ್ಕೆ ನನ್ನಲ್ಲಿ ಈ ಥರದ ಅರ್ಹತೆ ಎಲ್ಲ ಇದೆ, ಆ ಥರ. ಓಕೆನಾ? 2 ಇಂಟೆನ್ಷನ್ಸು ಬರ್ಕೊಳ್ಳಿ. ಸೊ ಇದೇ ಥರ 12ನೇ ತಾರೀಕುವರೆಗೂ ಕೂಡ ಮಾಡಿ. ಅಂದರೆ ದಿನ ಗ್ರ್ಯಾಟಿಟ್ಯೂಡ್ಸ್ ಬರೆಯೋದು, ಆ ಇಂಟೆನ್ಷನ್ ಏನಿದೆ ಸೇಮ್ ಇಂಟೆನ್ಷನ್ನೇ ದಿನ ಬರೆಯೋದು. ಸೊ 12ನೇ ತಾರೀಕುವರೆಗೂ ಬರೆದುಬಿಟ್ಟು ಅಷ್ಟುವರೆಗೂ ಬರೆದಿರೋ ಪೇಪರ್ಸನ್ನು 12ನೇ ತಾರೀಕು ಸುಟ್ಟುಬಿಟ್ಟು ಯೂನಿವರ್ಸ್ಗೆ ಕೊಟ್ಬಿಡಿ. ಉಫ್ ಅಂತ ಓದ್ಬಿಡಿ ಆಕಾಶನ ನೋಡಿಕೊಂಡು. ಸೊ ಈ 12ನೇ ತಾರೀಕುವರೆಗೂ ನಿಮ್ಮ ಮೈಂಡ್ ಹೇಗಿದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ನೆಗೆಟಿವ್ ಆಗಿರಬೇಡಿ, ಖುಷಿಯಾಗಿರಿ. ಈ 888 ಪೋರ್ಟಲ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲ ನಿಮ್ಮ ರಿಯಾಲಿಟಿಗೆ ಬೇಗ ತಂದುಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.